ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ಕೇಳುಗರೇ ನಮಸ್ಕಾರ. ಇದು ಸಿರಿದನಿ, ಮಾತು ಬಲ್ಲವರಿಗೆ, ಮಾತು ಉಳ್ಳವರಿಗೆ. ಸಿರಿದನಿ ಶ್ವೇತಾ ಇನಿಷಿಯೇಟಿವ್ ರೇಡಿಯೋ ಇನ್ಫೋಟೈನ್ಮೆಂಟ್ನ ಧ್ವನಿ. ನಾವು ಹಣಕಾಸು ಕ್ಷೇತ್ರದ ಪರಿಣತರಾಗಿರುವಂತಹ ಡಾಕ್ಟರ್ ಸುಕನ್ಯಾ ರಾವ್ ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಡಾಕ್ಟರ್ ಸುಕನ್ಯಾ ರಾವ್ ಅವರು ತಮ್ಮದೇ ಆದಂತಹ ಸುಕನ್ಯಾ ರಾವ್ ಅಸೋಸಿಯೇಟ್ ಸಂಸ್ಥೆಯ ಮೂಲಕ ಹಣಕಾಸು ಸಲಹೆ, ವಿಮೆ, ಮ್ಯೂಚುವಲ್ ಫಂಡ್, ವಿಶೇಷವಾಗಿ ಆರೋಗ್ಯ ವಿಮೆ ಸೌಲಭ್ಯವನ್ನು ಒದಗಿಸುವಂಥ ಸೇವಾ ಪೂರೈಕೆದಾರರಾಗಿದ್ದಾರೆ. ಇವತ್ತಿನ ವಿಷಯ ನಮಗೆ ಬಹಳ ಕುತೂಹಲ ಮತ್ತು ಅಗತ್ಯ ಕೂಡ. ಭವಿಷ್ಯ ಮತ್ತು ನಿವೃತ್ತಿ, ಹಣಕಾಸು ವಿಷಯದ ಭವಿಷ್ಯ ಇಲ್ಲಿ ಮಾತಾಡ್ತಿರುವಂಥದ್ದು. ಅಂದರೆ ಈ ದೀರ್ಘಕಾಲದ ದೃಷ್ಟಿಕೋನದಲ್ಲಿ ನಾವು ಮಾತಾಡೋದಾದರೆ ಭವಿಷ್ಯ ಅನ್ನೋದನ್ನು ನೀವು ಪರಿಗಣಿಸ್ಬೋದು. ಮತ್ತು ವೃತ್ತಿ ಬದುಕಿಂದ ಆಚೆ ಹೋದಾಗ, ನಿವೃತ್ತಿ ಆದಾಗ ನಮ್ಮ ಬದುಕು ಹಣಕಾಸು ದೃಷ್ಟಿಯಲ್ಲಿ ಅಥವಾ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಈ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಅಥವಾ ನಿವೃತ್ತಿ ಯೋಜನೆ ಬಗ್ಗೆ ಕೂಡ ನಾವಿಲ್ಲಿ ಮಾತಾಡ್ತೇವೆ. ಮೇಡಮ್, ಈಗ ನಮ್ಮ ಹಿರಿಯರ ಒಂದು ತಲೆಮಾರಿಗೆ ಹೆಚ್ಚಿನವರಿಗೆ ಪೆನ್ಷನ್ ಅಂತ ಇತ್ತು, ಅಂದರೆ ಹೆಚ್ಚಿನವರು ಸರ್ಕಾರಿ ನೌಕರಿಯಲ್ಲಿ ಇದ್ದರೆ ಇದೆಲ್ಲ. ಆದರೆ ಇವತ್ತು ಹೆಚ್ಚಿನವರು ಖಾಸಗಿ ಕ್ಷೇತ್ರದಲ್ಲಿದ್ದಾರೆ, ಪೆನ್ಷನ್ ಸಿಗುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದ್ದಾವೆ. ಹಾಗಿದ್ದರೆ ಈ ನಿವೃತ್ತಿಯ ಯೋಜನೆಗೆ ಅಥವಾ ರಿಟೈರ್ಮೆಂಟ್ ಪ್ಲ್ಯಾನಿಂಗಿಗೆ ನಾವು ಯಾವಾಗ ಶುರು ಮಾಡಬೇಕು? ಈಗ ನಮಗೆ 40 ವಯಸ್ಸು ದಾಟಿದ ಮೇಲೆ ಮಾಡಿದರೆ ಸಾಕು ಅಂತ ಇರ್ತದೆ, ಅಥವಾ ನೀವು ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಮೊದಲ ಸಂಬಳದಿಂದನೇ ಶುರು ಮಾಡಬೇಕಾ, ಹೇಗೆ ಅಂತ? ನಿವೃತ್ತಿ ಬಗ್ಗೆ ನೀವು ಮೊದಲೇ ಯೋಚನೆ ಮಾಡಬೇಕು. ನೀವು ಫಸ್ಟ್ ಸಂಬಳ ಬರುವಾಗಲೇ ನೀವು ನಿವೃತ್ತಿ ಬಗ್ಗೆ ಯೋಚಿಸಬೇಕು. ಹೆಚ್ಚಿನವರದ್ದು ಯೋಚನೆ ಏನಂದರೆ, ನನಗೆ ಒಂದು 22-25 ವರ್ಷ ಆಯಿತು, ಇವಾಗಲೇ ನಾನು 60 ವರ್ಷದ ಟೈಮಿಗೆ ನಿವೃತ್ತಿ ಆಗುವವರೆಗೆ ಆ ಟೈಮಿದು ಯಾಕೆ ನಾನು ಇವಾಗಲೇ ಯೋಚಿಸಬೇಕು ಅಂತ ಯೋಚಿಸ್ತಾರೆ. ಆದರೆ ನಾನು ಹೇಳೋದಂದರೆ, ನಿಮಗೆ ನಿವೃತ್ತಿ 60 ವರ್ಷಕ್ಕೆ ಆಗ್ಬೋದು, ಅದು ಗೌರ್ಮೆಂಟ್ ಕೆಲಸದಲ್ಲಿ ಅಥವಾ ಪಬ್ಲಿಕ್ ಸೆಕ್ಟರಲ್ಲಿ ಇರ್ಬೋದು. ಈಗ ನಾನು ಮುಂಚೆ ಹೇಳಿದಾಗೆ ಈಗ ಅಮೆಝಾನ್ನವರು ಇಷ್ಟು ಜನರನ್ನು ಕೆಲಸದಿಂದ ತೆಗೆದ್ರು. ಹಾಗೆ ನಿಮಗೆ 60 ವರ್ಷಕ್ಕೆ ನಿವೃತ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಹೌದು, ಅಂದರೆ ಕೆಲಸದಿಂದ ಇವಾಗ ಯಾವಾಗ ತೆಗಿತಾರೆ, ಅಥವಾ ಈಗ ಬಿಸ್ನೆಸ್ನವರು ಅಂದರೆ ಹೆಚ್ಚಿನ ಕಂಪನಿಗಳು ಬಿಸ್ನೆಸ್ ನಡೆಸೋದು, ಅವುಗಳಿಗೆ ಆ ಕಂಪನಿಗಳಿಗೆ ಪ್ರಾಫಿಟ್ ಇಲ್ಲದಿದ್ದರೆ ಫಸ್ಟ್ ಅವರು ಜನರನ್ನು ಕಡಿಮೆ ಮಾಡ್ತಾರೆ. ಆವಾಗ ನಿಮ್ಮ ಕೆಲಸ ಹೋಗ್ಬೋದು, ಆವಾಗ ನಿಮಗೆ ಸಂಪಾದನೆ ಇಲ್ಲ. ಅದೊಂದು ಥರದ್ದು ನಿವೃತ್ತಿಯೇ. ಅಂದರೆ ಕೆಲವರಿಗೆ ನಾನು ನೋಡಿದಾಗೆ 1-2 ವರ್ಷ ಅಂದರೆ ಕೆಲಸ ಹೋಗಿ ಅವರು 1 ವರ್ಷ 2 ವರ್ಷ ಮನೆಯಲ್ಲಿದ್ದು ಮತ್ತೆ ಪುನಃ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಆವಾಗ ನೀವು 1-2 ವರ್ಷ ನಡುವಲ್ಲಿ ಏನು ಮಾಡ್ತೀರಿ? ನಿಮಗೆ ಉಳಿತಾಯ ಇಲ್ಲದಿದ್ದರೆ ಅಥವಾ ಹೂಡಿಕೆ ಇಲ್ಲದಿದ್ದರೆ ಖರ್ಚು ಹೋಗಬೇಕಲ್ಲ. ಮತ್ತು ಕೆಲವರಿಗೆ ಆ ಟೈಮಿಗೆ ಜವಾಬ್ದಾರಿ ಕೂಡ ಇರ್ತದೆ ಫ್ಯಾಮಿಲಿಯವ್ರದ್ದು. ಈಗ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿ ಸಂಪಾದನೆ ಮಾಡೋದಾದರೆ ಒಬ್ಬರ ಕೆಲಸ ಹೋದರೆ ಪರವಾಗಿಲ್ಲ, ಇನ್ನೊಬ್ಬರ ಕೆಲಸ ಇರ್ತದೆ, ಅವರಿಗೆ ಸಂಬಳ ಬರ್ತದೆ, ಆದರೂ ಅದಕ್ಕೆ ಖರ್ಚು ಕಡಿಮೆ ಮಾಡಬೇಕಾಗ್ತದೆ. ಹಾಗಾಗಿ ನೀವು ಹೂಡಿಕೆ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಿವೃತ್ತಿ ಯಾವಾಗ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಇತ್ತೀಚಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವವರು ಏನು ಹೇಳೋದಂದರೆ, ಅವರಿಗೆ ಸ್ಟ್ರೆಸ್ ಅಂದರೆ ಟೆನ್ಷನ್ ಕೆಲಸದ ಬಗ್ಗೆ, ಮತ್ತು ತುಂಬ ಕೆಲಸ, ಅದರ ಬಗ್ಗೆ ಎಲ್ಲ ಯೋಚಿಸಿ ಅವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಬೇಗ ಬರ್ತಾ ಉಂಟು. ಕೆಲವರಿಗೆ 50 ಆಗುವಾಗಲೇ ಮತ್ತೆ ಅವರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಹೌದು, ಇತ್ತೀಚಿನ ಕಾಲದಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿ ಕೆಲವರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇಗ ನಿವೃತ್ತಿ ತಗೊಂಡು VRS ತಗೊಂಡು ಮನೆಯಲ್ಲಿ ಇರ್ತಾರೆ. ಹಾಗಾಗಿ ನಿಮಗೆ ನಿವೃತ್ತಿ ಬಗ್ಗೆ ಯೋಚನೆ ಮಾಡೋದು ಖಂಡಿತ ಅಗತ್ಯ. ಮತ್ತು ನಿಮ್ಮ ಫಸ್ಟ್ ಸಂಬಳ ಸಿಕ್ಕುವಾಗಲೇ ನೀವು ನಿವೃತ್ತಿ ಬಗ್ಗೆ ಯೋಚನೆ ಮಾಡಲೇಬೇಕು. ಒಂದು ಸಣ್ಣ ಮೊತ್ತ ಆದರೂ ನೀವು ನಿವೃತ್ತಿಗೆ ಹೂಡಿಕೆ ಮಾಡಿಡಬೇಕು. ಅದನ್ನು ನೀವು ಮುಟ್ಟಲೇಬಾರ್ದು. ನಿಮಗೆ ನಿವೃತ್ತಿ ಆಗುವಾಗ ಮಾತ್ರ ಅದನ್ನು ಮುಟ್ಟಬೇಕು. ಓಕೆ, ಈಗ ಇನ್ನೊಂದು ವಿಚಾರ ನಾವೆಲ್ಲ ಅಡ್ರೆಸ್ ಮಾಡಬೇಕು. ಸಾಕಷ್ಟು ಹಣಕಾಸು ಹೂಡಿಕೆ ಇದ್ರ ಬಗ್ಗೆ ಅಥವಾ ವಿಮೆ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಈಗ ಮಹಿಳೆ ಮತ್ತು ಹಣಕಾಸು, ನೀವೊಬ್ಬರು ಮಹಿಳೆಯಾಗಿ ಮತ್ತು ಈ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿ ಗಮನಿಸುವುದಾದರೆ, ಇವತ್ತಿಗೂ ತಮ್ಮ ಹಣಕಾಸಿನ ನಿರ್ಧಾರಗಳನ್ನು ಹೆಣ್ಮಕ್ಳು ಗಂಡನಿಗೋ ತಂದೆಗೋ ಅಥವಾ ಮನೇಲಿ ಯಾರು ಗಂಡು ಮಕ್ಕಳು ಇರ್ತಾರೆ ಅವರಿಗೆ ಬಿಟ್ಬಿಡ್ತಾರೆ. ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ತುಂಬ ಮುಖ್ಯ. ಅದು ಈಗ ಈ ವಿಮೆ, ಹೂಡಿಕೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಮಹಿಳೆಯ ತೊಡಗಿಕೊಳ್ಳುವಿಕೆ ಹೇಗಿರಬೇಕು? ಸರ್, ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಸಣ್ಣದಿರುವಾಗ ನೀವು ಯಾರ ಹತ್ರ ಹಣ ಕೇಳಿದ್ದು? ತಾಯಿ ಹತ್ರವಾ ತಂದೆ ಹತ್ರ? ಮೊದಲು ತಾಯಿ ಹತ್ರ ಕೇಳ್ತೇನೆ, ಆಮೇಲೆ ರೆಕಮೆಂಡೇಶನ್ ಹೋಗುತ್ತೆ ಆ ಕಡೆ. ಸೊ ನೀವು ಫಸ್ಟ್ ಕೇಳಿದ್ದು ಹಣ ತಾಯಿ ಹತ್ರ. ತಾಯಿ ಮತ್ತು ತಂದೆಗೆ ಹೇಳಿರ್ಬೋದು, ಆದರೆ ನೀವು ನಿಮ್ಮ ತಾಯಿ
ತಾಯಿಯನ್ನು ನೋಡಿದರೆ ಅವರು ಹೂಡಿಕೆ ಮಾಡಿದ್ರು. ಹಾಗಾಗಿ ಮಹಿಳೆಯರು ಆ್ಯಕ್ಚುಲಿ ಅವರಿಗೆ ಮನಿ ಮೈಂಡ್ಸೆಟ್ ಅಥವಾ ಹೂಡಿಕೆ ಮಾಡುವ ಮೈಂಡ್ಸೆಟ್ ಎಲ್ಲ ಉಂಟು. ಆದರೆ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಹೆಂಗಸರಿಗೆ ಹೊರಗೆ ಹೋಗಿ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ, ಅಂದರೆ ಮುಂಚಿನ ಜನ್ರೇಷನಲ್ಲೆಲ್ಲ. ಹಾಗಾಗಿ ಅವರಿಗೆ ಹಣದು ಹೂಡಿಕೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ನಮ್ಮ ಭಾವನೆ. ಅದು ಭಾವನೆ ಅಷ್ಟೇ. ನೀವು ಹೆಂಗಸರಿಗೆ ಆ್ಯಕ್ಚುಲಿ ನೀವು ಹಣ ಕೊಟ್ಟರೆ ಅವರು ಒಳ್ಳೆ ರೀತಿಯಲ್ಲಿ ಹೂಡಿಕೆ ಮಾಡ್ತಾರೆ. ಮತ್ತು ಇದು ನಂದೊಬ್ಬಳದೇ ಮಾತಲ್ಲ, ನಾನು ರಿಸರ್ಚ್ ಮಾಡಿದ್ದೇನೆ, PhD ಮಾಡುವಾಗಲೂ ನೋಡಿದ್ದೇನೆ. ಅಂದರೆ ರಿಸರ್ಚ್ ಪೇಪರ್ಸ್ನಲ್ಲಿಯೂ ಕೂಡ ಅವರು ಬರೆದಿದ್ದಾರೆ, ಹೆಂಗಸರಿಗೆ ಹಣದು ಹೂಡಿಕೆ ಮಾಡಲಿಕ್ಕೆ ಅಥವಾ ಹೇಗೆ ಮಾಡೋದು ಅಂತ ಗೊತ್ತುಂಟು. ಅದು ಗಂಡಸರು ಮಾತ್ರ ಹೆಚ್ಚಾಗಿ ಟ್ರೇಡ್ ಮಾಡಿ ಅಥವಾ ಏನಾದರೂ ಅಂದರೆ ಗ್ಯಾಮ್ಲಿಂಗ್ ಮಾಡಿ ಹಣ ಲಾಸ್ ಆಗ್ತದೆ. ಗಂಡಸರ ಕೈಯಲ್ಲಿ ಜಾಸ್ತಿ ಲಾಸ್ ಆಗೋದು, ಹೆಂಗಸರಿಗೆ ಅಷ್ಟು ಲಾಸ್ ಆಗೋದಿಲ್ಲ. ಹಾಗಾಗಿ ನೀವು ಮಹಿಳೆಯರಿಗೆ ಫಿನಾನ್ಷಿಯಲ್ ಫ್ರೀಡಮ್ ಅಥವಾ ಆರ್ಥಿಕ ಸ್ವಾತಂತ್ರ್ಯ ಅತಿ ಮುಖ್ಯ. ಯಾಕೆಂದರೆ ನೀವು ಇಂದ್ರಾ ನೂಯಿ ಬಗ್ಗೆ ಕೇಳಿರ್ಬೋದು. ಅವರು ಪೆಪ್ಸಿಕೋದು CEO ಆಗಿದ್ದರು. ಅವರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ನಮ್ಮ ತಂದೆ ಮತ್ತು ತಾತ ಹೇಳಿದ್ದಾರೆ, ನೀವು ಹೆಂಗಸರಾಗಿ ನಾಳೆ ಯಾರ ಎದುರಿಗೂ ಕೈ ಚಾಚಿ ಹಣ ಕೇಳಬಾರ್ದು, ಅದಕ್ಕೆ ನಾವು ನಿಮಗೆ ಎಡ್ಯುಕೇಷನ್ ಕೊಡ್ತಾ ಇದ್ದೇವೆ, ಮತ್ತು ನೀವು ಕೆಲಸ ಮಾಡಲೇಬೇಕು, ನಿಮ್ಮ ಕಾಲ ಮೇಲೆ ನೀವೇ ನಿಲ್ಲಬೇಕು, ಮತ್ತು ಹಣ ಸಂಪಾದನೆ ಮಾಡಲೇಬೇಕು, ಮತ್ತು ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರು ಅಂತ. ಹಾಗಾಗಿ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ನೀವು ನೋಡ್ತೀರಿ, ಮಹಿಳೆಯರು ಕಲಿತು ಕೆಲಸ ಮಾಡಿಕೊಂಡಿದ್ದಾರೆ, ಅವರಿಗೆ ಹೂಡಿಕೆ ಬಗ್ಗೆ ಗೊತ್ತುಂಟು ಅಥವಾ ಒಂದು ಸ್ವಲ್ಪ ಹೇಳಿದರೆ ಅರ್ಥ ಆಗ್ತದೆ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಪೇಟ್ರಿಯಾರ್ಕಲ್ ಮೈಂಡ್ಸೆಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಮಾಡಬೇಕು, ತಂದೆಯವರ ಅಣ್ಣಂದಿರ ಅಥವಾ ಗಂಡಂದಿರ ಮಾಡಲೇಬೇಕು, ಅವರಿಗೆ ಗೊತ್ತಿಲ್ಲ ಅಂತ ಯೋಚಿಸ್ತೇವೆ ನಾವು. ಅದು ಒಂದು ಭಾವನೆ. ಆದರೆ ನಾನು ಏನು ನೋಡಿದ್ದೇನೆ ಅಂದರೆ, ಈಗ ಕೆಲವರು ಹೌಸ್ ವೈಫ್ ಆಗಿರ್ತಾರೆ, ಆದರೆ ಅವರಿಗೆ ಹೂಡಿಕೆ ಬಗ್ಗೆ ಜಾಸ್ತಿ ಗೊತ್ತಿರ್ತದೆ ಅವರ ಗಂಡಂದಿರಿಗಿಂತ ಕಂಪೇರ್ ಮಾಡಿದರೆ. ಹಾಗಾಗಿ ನಾವು ಮಹಿಳೆಯರಿಗೆ ಅವ್ರದ್ದೊಂದು ಫ್ರೀಡಮ್ ಕೊಡಬೇಕು. ಅಂದರೆ ಅವರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಹೂಡಿಕೆ ಮಾಡಲಿಕ್ಕೆ ಫ್ರೀಡಮ್ ಕೊಟ್ಟರೆ ಅವರು ನೆಸಸರಿಲಿ ದೇ ವಿಲ್ ಡೂ ಬೆಟರ್. ಅಂದರೆ ಇದು ನನ್ನ ಮಾತು ಮಾತ್ರ ಅಲ್ಲ, ರಿಸರ್ಚ್ನಲ್ಲಿ ಕೂಡ ಹಾಗೆ ಹೇಳಿದ್ದಾರೆ. ಈ ಹಣಕಾಸಿನ ವಿಚಾರದಲ್ಲಿ ನೀವು ಗಮನಿಸಿದ ಹಾಗೆ ಸಾಕಷ್ಟು ತಪ್ಪುಗಳು ನಡೀತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಿದ ಹಾಗೆ ಅಥವಾ ನಿಮ್ಮ ಸುತ್ತಮುತ್ತ ನೋಡಿದ ಹಾಗೆ ಅಥವಾ ನಿಮ್ಮ ಗ್ರಾಹಕರಾಗಿರುವವರ ಪೈಕಿ ಕೂಡ ಆಗಿರ್ಬೋದು ಇಂಥ ಘಟನೆಗಳು. ಈ ಹಣಕಾಸಿನ ನಿರ್ವಹಣೆಯಲ್ಲಿ ವ್ಯವಸ್ಥೆಯಲ್ಲಿ ಮಾಡಿರುವಂಥ ದೊಡ್ಡ ತಪ್ಪುಗಳು, ಅದರಿಂದ ಪರಿಣಾಮಗಳು, ಇದನ್ನು ನಾವು ಪಾಠ ಕಲಿಯೋದಿರ್ತದೆ. ಅದಕ್ಕೋಸ್ಕರ ನಾನೊಂದು ಕುತೂಹಲದಿಂದ ಕೇಳ್ತಾ ಇದ್ದೇನೆ, ನಮ್ಮ ಕೇಳುಗರು ಅಥವಾ ವೀಕ್ಷಕರು ದುಡ್ಡಿನ ವಿಷಯದಲ್ಲಿ ಯಾವ ತಪ್ಪನ್ನು ಮಾಡಲೇಬಾರ್ದು? ಸರ್, ಒಂದು ಮಾಡಲೇಬಾರ್ದು ಅಂದರೆ ಅಂದರೆ ಈಗ ಅಡ್ವರ್ಟೈಸ್ಮೆಂಟ್ ನೋಡ್ತಾರಲ್ಲ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಇಷ್ಟು ಹೂಡಿಕೆ ಮಾಡಿದರೆ ಇಷ್ಟು ಕೋಟಿ ಸಿಗ್ತದೆ, ನೀವು ಆಗ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅಂಥದ್ದೆಲ್ಲ ಹೂಡಿಕೆ ಮಾಡಲೇಬಾರ್ದು. ಮತ್ತು ಅಂದರೆ ಏನಾಗಿದೆ ಅಂದರೆ ನಮಗೆ ತುಂಬ ಅಂದರೆ ಜನರಿಗೆ ಒಂದು ಥರ ಗ್ರೀಡ್. ಹಾಗಾಗಿ ಅಂದರೆ ಸ್ವಲ್ಪ ಹಣದಲ್ಲಿ ತುಂಬ ರಿಟರ್ನ್ಸ್ ಬರ್ತದೆ ಅಂತ ಹೇಳಿದ ಕೂಡಲೇ ಅವರಿಗೆ ಅದು ಮೈಂಡಲ್ಲಿ ಏನೋ ಒಂಥರ ಇದು ಆಗ್ತದೆ. ಹಾಗೆ ಓಡಿ ಹೋಗ್ತಾರೆ, ಅಲ್ಲಿ ಹಾಕ್ತಾರೆ ಹಣ, ಮತ್ತು ಅವರಿಗೆ ರಿಟರ್ನ್ಸ್ ಬರೋದೇ ಇಲ್ಲ. ಅದಕ್ಕೆ ಯಾವ ತಪ್ಪು ಮಾಡಲೇಬಾರ್ದಂದರೆ, ನೀವು ಅಂಥ ಅಡ್ವರ್ಟೈಸ್ಮೆಂಟ್ ನೋಡಿದರೆ, ಅಂದರೆ ಇಷ್ಟು ಸ್ವಲ್ಪ ಹಣ ಹಾಕಿ ದೊಡ್ಡ ಇದು ಲಾಭ ಗಳಿಸ್ತೀರಿ ಅಂತ ನೋಡಿದರೆ ಅದಕ್ಕೆ ಒಂದು ಹಣ ಹಾಕಲೇಬೇಡಿ. ಮತ್ತು ಕೆಲವುದೆಲ್ಲ ಡೆಡ್ಲೈನ್ಸ್ ಕೊಡ್ತಾರೆ, ಅಂದರೆ ಇವತ್ತು ಹಾಕದಿದ್ದರೆ ನಾಳೆ ನಿಮಗೆ ಈ ಚಾನ್ಸೇ ಇಲ್ಲ ಇದಕ್ಕೆ ಹಣ ಹಾಕಲಿಕ್ಕೆ, ಅಲ್ಲಿ ಹಾಕಲೇಬೇಡಿ. ಹಣ ಹೂಡಿಕೆ ಮಾಡುವಾಗ ಯೋಚಿಸಿ ವಿಮರ್ಶಿಸಿ, ಒಂದು ವಾರ ತಗೊಂಡ್ರೂ ಪರವಾಗಿಲ್ಲ, ಅದು ಯೋಚಿಸಿಯೇ ಹೂಡಿಕೆ ಮಾಡಿ. ಇವತ್ತು ನಾಳೆ ಅದು ಟೈಮ್ ಆಗ್ತದೆ ಅಥವಾ ಇಷ್ಟು ಸ್ವಲ್ಪ ಹಣ ಹಾಕಿ ದೊಡ್ಡ ಲಾಭ ಗಳಿಸ್ತೀರಿ ಅಂತ ಹೂಡಿಕೆಗೆ ಹಾಕೋದೇ ಬೇಡ. ಯಾಕಂದರೆ ಅಂಥ ಹೂಡಿಕೆಗಳಿದ್ದರೆ ಎಲ್ಲರೂ ಶ್ರೀಮಂತರಾಗ್ಬೋದು. ಯಾಕೆ ನಮ್ಮ ದೇಶದಲ್ಲಿ ಅಷ್ಟು ಶ್ರೀಮಂತರಿಲ್ಲ, ಇಷ್ಟು ಬಡತನ ಉಂಟು? ಯಾಕಂದರೆ ಅಷ್ಟು ಆಗೋದಿಲ್ಲ, ಅಷ್ಟು ಲಾಭ ಆಗೋದಿಲ್ಲ. ಅದೊಂದು ನಾವು ಈಗ ಬ್ಯಾಂಕಿನವರು 7%, 6.5%, 8% ಅಷ್ಟೇ ಕೊಡೋದು ಯಾಕೆ?
ಅವರಿಗೆ ಗೊತ್ತಿಲ್ವಾ ಎಲ್ಲಿ ಹೂಡಿಕೆ ಮಾಡಬೇಕಂತ. ಹಾಗೆ ಯೋಚಿಸಿ ನೀವು. ಅಂದರೆ ಒಂದು ಡಬಲ್ 20% ಕೊಡ್ತೇವೆ 25% ಕೊಡ್ತೇವೆ ಅಂತ ಹೇಳಿದ ಕೂಡಲೇ ಅಲ್ಲಿ ಓಡಿ ಹೋಗಿ ಹಣ ಹಾಕಬೇಡಿ, ಅದು ನಿಮಗೆ ಯಾವಾಗಲೂ ಸಿಕ್ಕೋದಿಲ್ಲ. ಮತ್ತು ಈ ಆನ್ಲೈನ್ ಕಾಲ್ಸ್ ಬಂದು ನಿಮಗೆ ಎಲ್ಲಿ ಹಾಕಿ ನಾವು ಹೇಳ್ತೇವೆ ಎಲ್ಲಿ ಹಾಕಬೇಕು, ಅಥವಾ ಮೆಸೇಜ್ ಬಂದು ಇಮೇಲ್ ಬಂದು ಅದನ್ನೆಲ್ಲ ನೋಡಿ ನಿಮಗೆ ಲಾಟ್ರಿ ಸಿಕ್ಕಿದೆ ಮತ್ತು ಇದಕ್ಕೆ ಹಣ ಹಾಕಿ ಅಂಥ ಸ್ಕ್ಯಾಮ್ಸಿಗೆಲ್ಲ ಹಣ ಹಾಕಲೇಬೇಡಿ. SMS ಅಥವಾ ಈವನ್ ಫೋನ್ ಕಾಲ್ ಬಂದು ಮತ್ತು ನಿಮ್ಮ ಪಿನ್ ಕೊಡಿ ನಾವು ಇಷ್ಟು ಕೊಡ್ತೇವೆ ಹಣ ಅಂತೆಲ್ಲ ಹೇಳಿದರೆ ಅಂಥದ್ದೆಲ್ಲ ಮಾಡಲೇಬೇಡಿ. ಇವಾಗ ಸಾಕಷ್ಟು ನಾವು ವಿಚಾರವನ್ನು ಮಾತಾಡಿದ್ವಿ. ಕೊನೆಯದಾಗಿ ಮೇಡಮ್, ಈಗ ಒಬ್ಬ ಕೇಳುಗರು ಅಥವಾ ವೀಕ್ಷಕರು, ಕೊನೆಯದಾಗಿ ಮೇಡಮ್, ನಮ್ಮ ವೀಕ್ಷಕರು ಅಥವಾ ಕೇಳುಗರು ಇವತ್ತೇ ನಿಮ್ಮ ಜೊತೆಗೆ ಒಂದು ಆರ್ಥಿಕ ಪ್ರಯಾಣವನ್ನು ಅಥವಾ ಈ ನಮ್ಮ ಸ್ವಾವಲಂಬಿ ಬದುಕಿನ ಆರ್ಥಿಕ ಪ್ರಯಾಣವನ್ನು ಶುರು ಮಾಡಬೇಕಾದ್ರೆ ಅಥವಾ ಫೈನಾನ್ಷಿಯಲ್ ಜರ್ನಿ ಶುರು ಮಾಡಬೇಕಂದ್ರೆ ಮೊದಲ ಹೆಜ್ಜೆ ಏನು? ಅವರಿಗೆ ಸುಕನ್ಯಾ ರಾವ್ ಅಸೋಸಿಯೇಟ್ಸ್ ಹೇಗೆ ಸಹಾಯ ಮಾಡ್ತದೆ? ಸೊ ಫಸ್ಟ್ ನೀವು ಬಂದ ಕೂಡಲೇ ನಿಮ್ಮ ಆರ್ಥಿಕ ಸ್ಥಿತಿ ಏನು ಅಂತ ನೋಡಿ, ಮತ್ತು ನಿಮ್ಮ ಸಂಪಾದನೆ ಎಷ್ಟು ಅಂತ ನೋಡಿ, ಮತ್ತು ನಿಮ್ಮ ಜವಾಬ್ದಾರಿ ಏನೆಲ್ಲ ಉಂಟು ಅಂತ ನೋಡಿ ಅದರ ಪ್ರಕಾರ ನಾವು ನಿಮಗೆ ಒಂದು ಕಸ್ಟಮೈಸ್ಡ್ ಪ್ಲ್ಯಾನ್ ಕೊಡ್ತೇವೆ. ನೀವು ಬಂದ ಕೂಡಲೇ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತ ನಾವು ಇನ್ಶೂರೆನ್ಸ್ ಅಥವಾ ಈ ಹೂಡಿಕೆ ಒಳ್ಳೆಯದು ಆ ಹೂಡಿಕೆ ಒಳ್ಳೆಯದು ಅಂತ ಹೇಳೋದಲ್ಲ. ಹಾಗೆ ನಿಮ್ಮ ಪರಿಸ್ಥಿತಿ ಹೇಗೆ ಉಂಟು, ಮತ್ತು ನಿಮ್ಮ ಸಂಪಾದನೆ ಹೇಗೆ ಉಂಟು, ಮತ್ತು ನಿಮ್ಮ ಜವಾಬ್ದಾರಿ ಏನುಂಟು ಅದರ ಮೇಲೆ ನಾವು ನಿಮಗೆ ಒಂದು ಪ್ಲ್ಯಾನ್ ಕೊಡ್ತೇವೆ. ಓಕೆ ಮೇಡಮ್, ಈಗ ನಾವು ಗಮನಿಸಿದ ಹಾಗೆ ಹಣ ಒಳ್ಳೆಯ ಸೇವಕ ಅಂತೆ, ಅಷ್ಟೇ ಕೆಟ್ಟ ಯಜಮಾನ ಅಂತ. ಹಣವನ್ನು ನಮ್ಮ ಸೇವಕನನ್ನಾಗಿ ಮಾಡ್ಕೋಬೇಕಾದ್ರೆ ಒಂದು ಲೈನ್ ಟಿಪ್ ಹೇಳ್ತೀರಾ? ಮನಿ ಮಸ್ಟ್ ಬಿ ಇನ್ ಯೋರ್ ಮೈಂಡ್, ಇಟ್ ಶುಡ್ ನಾಟ್ ಬಿ ಇನ್ ಯೋರ್ ಹಾರ್ಟ್. ಓಕೆ ಓಕೆ, ಸೂಪರ್ ಮೇಡಮ್. ಈ ವಿಚಾರದಲ್ಲಿ ನಾವು ಸಾಕಷ್ಟು ನೋಡಿ, ಅದೊಂದಿಷ್ಟು ಹೃದಯದಲ್ಲಿರಬೇಕು, ಮನಸ್ಸಿನಲ್ಲಿರಬೇಕು, ಅಥವಾ ಕೈಯಲ್ಲಿಯೂ ಇರಬೇಕು. ಆದರೆ ನಾವು ಜನರನ್ನು ಪ್ರೀತಿಸಬೇಕು. ನಾವು ಹಣವನ್ನು ಪ್ರೀತಿಸಿದರೆ ಅದು ಕೆಟ್ಟದಾಗೆ, ಅಂದರೆ ಅದು ರಿಸಲ್ಟ್ ಕೆಟ್ಟದಾಗೆ ಬರ್ತದೆ. ನಾವು ಜನರನ್ನು ಪ್ರೀತಿಸಿ ಹಣವನ್ನು ನಾವು ಒಂದು ಮೀಡಿಯಮ್ ಅಂತ ಯೋಚಿಸ್ಕೊಂಡು ಇಟ್ಕೊಳ್ಬೇಕು. ಅಂದರೆ ನಮ್ಮ ಖರ್ಚಿಗೆ ಒಂದು ದಾರಿ ಅಥವಾ ಹೂಡಿಕೆಗೆ ಒಂದು ದಾರಿ ಅಷ್ಟೇ. ನಾವು ಅದನ್ನು ಹಣವನ್ನು ಪ್ರೀತಿಸಿದರೆ ಅದರ ರಿಸಲ್ಟ್ಸ್ ಕಾನ್ಸಿಕ್ವೆನ್ಸಸ್ ಬೇರೆ ಆಗ್ತದೆ. ಆದ್ಯತೆ ಇಂಪಾರ್ಟೆನ್ಸ್ ಯಾವಾಗಲೂ ನಾವು ಜನರಿಗೆ ಕೊಡಬೇಕು, ನಮ್ಮ ಫ್ಯಾಮಿಲಿಗೆ, ಆ ಫ್ರೆಂಡ್ಸಿಗೆ. ಹಾಗಂತ ಹೇಳಿದರೆ ಸಿಕ್ಕಾಪಟ್ಟೆ ಖರ್ಚು ಮಾಡೋದಲ್ಲ, ಅದು ಹಣವನ್ನು ಎಲ್ಲಿಡಬೇಕೋ ಅಲ್ಲೇ. ಅಂದರೆ ನೀವು ಹೇಳಿದಾಗೆ ಅದು ಹಣ ಸೇವಕನಾಗಿರಬೇಕು ನಮಗೆ. ಅಂದರೆ ನಮ್ಮ ಆಪತ್ಕಾಲಕ್ಕೆ ಅದು ಸಹಾಯ ಮಾಡಬೇಕು, ನಮಗೆ ಏನಾದರೂ ಅಂದರೆ ನಮ್ಮ ಜೀವನಕ್ಕೆ ಅದು ಸಹಾಯ ಮಾಡಬೇಕು. ಮತ್ತು ಅದನ್ನೇ ಇಟ್ಟುಕೊಂಡು ನಾವು ಅದನ್ನೇ ಬೆಳೆಸಿ ನಾವು ಜನರನ್ನೆಲ್ಲ ದೂರ ಮಾಡಿಕೊಂಡು ಇದ್ದರೆ ನಮಗೆ ಸುಖವೂ ಇರೋದಿಲ್ಲ, ಸಂತೋಷವೂ ಇರೋದಿಲ್ಲ. ಮತ್ತು ಹಣದಿಂದಲೇ ಎಲ್ಲವನ್ನು ಕಳ್ಕೊಂಡಾಗೂ ಆಗ್ತದೆ, ಗಳಿಸಿದ್ದು ಮಾತ್ರ ಅಲ್ಲ, ಹಣವನ್ನು ಗಳಿಸಬೇಕು. ಓಕೆ, ಈಗ ಇಷ್ಟು ಹೊತ್ತು ಅಲ್ಲದೆ ನಾವೀಗ ಇದನ್ನು 3-4 ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ದೇವೆ. ವಿಮೆ ಅಥವಾ ಹೂಡಿಕೆ, ಉಳಿತಾಯ, ನಮ್ಮ ಆರ್ಥಿಕ ಬದುಕಿನ ವಿನ್ಯಾಸ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ಡಾಕ್ಟರ್ ಸುಕನ್ಯಾ ರಾವ್ ಅವರಿಂದ, ಸುಕನ್ಯಾ ರಾವ್ ಅಸೋಸಿಯೇಟ್ಸ್ನ ಮುಖ್ಯಸ್ಥರಾದ ಡಾಕ್ಟರ್ ಸುಕನ್ಯಾ ರಾವ್ ಅವರಿಂದ ನಾವು ತಿಳಿದುಕೊಂಡೆವು. ಮೇಡಮ್, ಸಾಕಷ್ಟು ಇನ್ಸೈಟ್ಗಳನ್ನು, ಸಾಕಷ್ಟು ಒಳನೋಟಗಳನ್ನು ನಮಗೆ, ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ನಿಮ್ಮ ಸಮಯವನ್ನು ನಮ್ಗೆ ಕೊಟ್ಟಿದ್ದೀರಿ. ಮೇಡಮ್, ನಿಮಗೆ ಸಿರಿದಿನಿ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.